ನಿರಂತರವಾಗಿ ಅದರಲ್ಲಿ ಸುಧಾರಣೆ ತರ್ತಕ್ಕಂಥ ಒಂದು ಕೆಲಸ ನಾವು ಮಾಡಬೇಕಾಗುತ್ತೆ. ಇದು ನಾವು ಹಿಂದೆ ರಮ್ಯಾ ಅವರು ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇದನ್ನ ನಾನು ಮಾಹಿತಿ ಕೊಟ್ಟಿದ್ದೆ. ಅವಾಗ ಜನರಲ್ ಮಾಡಿದಾಗ ಈ ರೀತಿ ಯಾಕೆ ಮಾಡಬಾರ್ದು, ಕಾರಣ ಇಷ್ಟೇ. ಉದ್ದೇಶ ಬಹಳಷ್ಟು ಜನ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಮಕ್ಕಳು ಸೈಬರ್ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು ಪರಿಸ್ಥಿತಿ. ಎಷ್ಟೋ ಸತಿ ಗ್ರಾಮೀಣ ರೂರಲ್ ಸ್ಟೂಡೆಂಟ್ ಅಂತಕ್ಕಂಥದ್ದು ಮಿಸ್ ಮಾಡ್ತಾರೆ, ರಿಸರ್ವೇಶನ್ ಕ್ಯಾಟಗರಿಗಳೇ ಮಿಸ್ ಮಾಡ್ತಾರೆ, ಇವೆಲ್ಲ ಡೊಮಿಸೈಲ್ ಮಿಸ್ ಮಾಡ್ತಾರೆ. ಇವೆಲ್ಲ ಕೆಲವು ಸಮಸ್ಯೆಗಳಾಗ್ತಾ ಇತ್ತು. ಎಡಿಟ್ ಆಪ್ಷನ್ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಆ ಎಡಿಟ್ ಆಪ್ಷನ್ 5 days ಕೊಡ್ತಾ ಇದ್ರು ಇದೆ. ಈಗ ಅದನ್ನು ಕೂಡ ನಾವು ಬದಲಾವಣೆ ತಂದಿದ್ದೀವಿ. ಇಲ್ಲ ಮಾರ್ಕ್ ಅಲಾಟ್ಮೆಂಟ್ ಮುಂಚೆವರೆಗೂ ಪಾಸಿಬಿಲಿಟಿ ಆಫ್ ಎಡಿಟಿಂಗ್. ಸೊ ಈ ತರ ನಾವು ಏನೇನೋ ನಮಗೆ ಸಮಸ್ಯೆಗಳು ನಮ್ಮ ಮುಂದೆ ಬರ್ತಾ ಇದ್ದಾರೆ. ಆ ಸಮಸ್ಯೆಗಳನ್ನ ನಾವು ಯಾವ ರೀತಿ ಯೂಸರ್ ಪೀಳಿಗೆಗಿಂತ ಬಡ ಮಕ್ಕಳಿಗೆ, ವಿಶೇಷವಾಗಿ ಈಗ ನಗರ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳು ಸ್ವಲ್ಪ ಹುಷಾರಿರ್ತಾರೆ. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತಹ ಮಕ್ಕಳು ಮತ್ತು ಅವರಿಗೆ ಇವೆಲ್ಲ ಅಷ್ಟು ತಿಳುವಳಿಕೆ ಇರೋದಿಲ್ಲ. ಯಾಕಂದ್ರೆ ಈಗ ಸ್ಮಾರ್ಟ್ ಫೋನ್ ಎಲ್ಲರೂ ತಿಳಿದೆ ಅಂತ ಹೇಳಲಿಕ್ಕೂ ಸಾಧ್ಯ. ಈಗ ಅಕಸ್ಮಾತ್ ಅವರು ಪೇರೆಂಟ್ಸ್ ಅಂತ ಇರ್ಬೋದು, ಅಂದ್ರೆ ಮಕ್ಕಳು ಬಳಸುವಂತದ್ದು ನಾವು ನೋಡಿದಾಗ 100% ರೀಚ್ ಆದ್ರೆ ಮಾತ್ರ ಆದ್ರೆ 100% ರೀಚ್ as far as students are concerned. ಆಮೇಲೆ ಇವೆಲ್ಲ ಜಸ್ಟ್ ಏನೋ PUC ಇರ್ತಕ್ಕಂಥದ್ದು ಏನೋ ಡಿಗ್ರಿ ಓದುವಂತ ಸಂದರ್ಭದಲ್ಲಿ ಕೊಡಿಸ್ಬೋದು, ಮನೆಯವರು ಫೋನ್ ಕೊಡಿಸ್ಬೋದು, ಇಲ್ಲ ಆಗ್ತಿಲ್ಲ. ಆದ್ರೆ ಅದಕ್ಕೆ ನಾವು ಎಷ್ಟು ಸರಳ ಮಾಡಲಿಕ್ಕಾಗುತ್ತೆ ಇದು ವ್ಯವಸ್ಥೆ, ಅದನ್ನು ಮಾಡುವಂತ ನಿಟ್ಟಿನಲ್ಲಿ ಮಾಡಿದ್ದೀವಿ. ಈಗ ಫಸ್ಟ್ ನಾನು ತಮ್ಗೆಲ್ಲರೂ ರಿಕ್ವೆಸ್ಟ್ ಮಾಡೋದು, ವಿನಂತಿ ಮಾಡೋದು, ದಯವಿಟ್ಟು ತಾವು ನೋಡಿ ಇದನ್ನ ಪ್ಲೇ ಮಾಡ್ತೀವಿ, ಸ್ವಲ್ಪ ತಾಳ್ಮೆಯಿಂದ ತಾವು ನೋಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಅದು ಬೇರೆ Namaskar sir. Permission to begin to speak sir? 5 minutes sir. He is connecting from Delhi sir. Okay. Should the link mobile link ಸರಿ ಸರ್ ಕರೆಕ್ಟ್ ಸರ್ ಫೋನ್ ಡೌನ್ ಆಯ್ತು ಸರ್, ಸ್ವಲ್ಪ ಮೇಲೆ ಸರ್ ಮೇಲೆ ಸರ್ ಮೇಲೆ ಮೇಲೆ ಸರ್ ಸರಿ ಸರ್. ಸೌದೆ One from Ashish from Delhi is online sir. He will briefly explain how it is implementing. Ashish ji? Sir, in giving you what is the vision that our Education Council in EDC has, sir, allow me to share my screen, sir. KIA, that's Karnataka Examination Authority chatbot platform, to check various informations available on the KIA. This is the initial testing phase when our executive director sir has given us a consent in
January, and from past 3 months we have got significant traction of 1.36 lakh users as for admissions. What are the eligibility criteria we have? So the bot responds from all the information which is from the brochure. As I mentioned, sir, we have multilingual support from to use if you would like, if you can scan this QR code, you can go easily to the chatbot link. It will take you to first to the. So I think I want you to. Yes, sir. We're working on it, sir. Yeah. Shortly we will be doing it, sir. Yeah, at the earliest, I Yes, think sir. you need to do it at the earliest before Yes. we commence the other Yes. activities of the Karnataka examination. Thanks for your kind support. ಅಡ್ಮಿಷನ್ ಎಷ್ಟು ಪರ್ಮಿಷನ್ ಇದೆ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗ್ತಿರ್ಲಿಲ್ಲ. ಆಮೇಲೆ ಕೆಲವು ನಮಗೆ ಏನ್ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಸುಮಾರು ಕಾಲೇಜಲ್ಲಿ ಕೇರಳ ಕಡೆಯಿಂದ ಕೆಲವರೆಲ್ಲ ಬಂದು ಸರ್ ಕಾಲೇಜು ಜಮೀನ್ ಇದೆಯಾ ಇಲ್ವಾ, ಪರ್ಮಿಷನ್ ಇದೆಯಾ ಇಲ್ವಾ, ಈ ತರದ್ದು ಪ್ರಶ್ನೆಗಳು ನಮಗೆ ತುಂಬಾ ಕೇಳ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಸಾಹೇಬರು ನಿರ್ದೇಶನ ಏನಂದ್ರೆ ನಮ್ಮಿಂದ ಏನೆಲ್ಲ ಸೀಟನ್ನು ಅಲಾಟ್ ಮಾಡ್ತೀವಿ ಆ ಕಾಲೇಜುಗಳದ್ದು ಅಧಿಕೃತವಾದ ಇನ್ಫಾರ್ಮೇಶನ್ ನಮ್ಮ ವೆಬ್ಸೈಟ್ ಅಲ್ಲೇ ಹುಡುಗರಿಗೆ ಸಿಗಂಗಾಗಬೇಕು. ಅಂದ್ರೆ ಆಪ್ಷನ್ ಎಂಟ್ರಿ ಮಾಡುವಾಗ ಅವನಿಗೆ ಎನ್ ನಂಬರ್ ಆಫ್ ಆಪ್ಷನ್ ಎಂಟ್ರಿ ಮಾಡಬಹುದು. ಯಾಕೆಂದ್ರೆ ನಮ್ಮ ಕಂಬೈನ್ ಸೀಟ್ ಅಲಾಟ್ಮೆಂಟ್ ಇರೋದ್ರಿಂದ ಮೆಡಿಕಲ್, ಡೆಂಟಲ್, ಆಯುಷ್ ಯಾವ್ದು ಸಿಗುತ್ತೆ ಅದಕ್ಕೆ ಹೋಗುವಂತದ್ದು. ಆಪ್ಷನ್ ಎಂಟ್ರಿ ಮಾಡುವಾಗ ಈ ಮೆಡಿಕಲ್ ಕಾಲೇಜ್ ಅಂತಿದ್ರೆ ಅಷ್ಟು ಮೆಡಿಕಲ್ ಕಾಲೇಜ್ ಪ್ರೈವೇಟ್ ಗೌರ್ಮೆಂಟ್ ಎಲ್ಲ ಬರುತ್ತೆ. ಆ ಕಾಲೇಜ್ ಬಗ್ಗೆ ಏನು ತಿಳ್ಕೊಳ್ಬೇಕು, ಆ ಕಾಲೇಜ್ ಪರ್ಮಿಷನ್ ಇದೆಯಾ, ಇಲ್ಲ ಲ್ಯಾಬ್ ಇದೆಯಾ, ಕಾಲೇಜ್ ಎಷ್ಟು ದೂರದಲ್ಲಿದೆ, ಈಗ ಬೆಂಗಳೂರು ಅಂತಂದ್ರೆ ಬೆಂಗಳೂರು ಯಾವ ಪಾರ್ಟ್ ಅಲ್ಲಿ ಇದೆ, ಇಂಥ ಇನ್ಫಾರ್ಮೇಶನ್ ಅವನಿಗೆ ಒಂದೇ ಬಟನ್ ಅಲ್ಲಿ ನಮ್ಮ ಸ್ಕ್ರೀನ್ ಅಲ್ಲಿ ಸಿಗ್ತಿರ್ಲಿಲ್ಲ. ಅದಕ್ಕೆ ನಾವು ಕಾಲೇಜ್ ಪೋರ್ಟಲ್ ಅನ್ನು ನಾವು ಸಿದ್ಧಪಡಿಸಿದ್ವಿ. ಅದರಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ಅವರಿಗೆ ನಾವು ಸುಮಾರು ಪ್ರಶ್ನೆಗಳನ್ನ ಕೇಳಿ ನಾವು ಅವ್ರ ಹತ್ರ ಇನ್ಫಾರ್ಮೇಶನ್ ತುಂಬಿಸ್ತೀವಿ ಕಾಲೇಜಿಂದ. ಮತ್ತೆ ಅದನ್ನ ನಾವು ನಮ್ಮಲ್ಲಿ ಒಂದು ಟೀಮ್ ಹಾಕ್ಬಿಟ್ಟು ಅದ್ರ ಅಥೆಂಟಿಸಿಟಿ ಬಗ್ಗೆ ನಾವು ಚೆಕ್ ಮಾಡ್ತೀವಿ. ವಿಶೇಷವಾಗಿ ನಮಗೆಲ್ಲ ಗೊತ್ತಿರುವಂತೆ ಇಂಜಿನಿಯರಿಂಗ್ ಕಾಲೇಜ್ ಅಂತಂದ್ರೆ ಹೈಯರ್ ಎಜುಕೇಶನ್ ಇಂದ AICTE ಪರ್ಮಿಷನ್ ಕೂಡ ಇರುತ್ತೆ. ಮೆಡಿಕಲ್ ಅಂತಿದ್ದಂಗೆ NMC ಮತ್ತೆ ಮೆಡಿಕಲ್ ಎಜುಕೇಶನ್ ಈ ತರ ದಾಖಲೆಗಳನ್ನ ಸಹ ನಾವು ಚೆಕ್ ಮಾಡಿ ಹೇಳ್ತೀವಿ. ಜೊತೆಗೆ ಅವರೇನು ಇನ್ಫಾರ್ಮೇಶನ್ ಆಗ್ತಾ ಇದ್ರೆ ಅದೆಲ್ಲದನ್ನು ಸರಿ ಇದೆ ಅನ್ನುವಂಥದ್ದು ಪ್ರಿನ್ಸಿಪಲ್ ದೃಢೀಕರಣ ಸಹ ಮಾಡ್ತಾರೆ. ನಾವು ನಮಗೆ ತೋರಿಸೋದಕ್ಕೆ ಇದು ಲಾಂಚ್ ಮಾಡೋದಕ್ಕೆ ಪೂರ್ವದಲ್ಲಿ ನಮ್ಮ ಒಂದು 2 ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಿಂದ ನಾವು ಮಾಹಿತಿಯನ್ನ ಅಪ್ಲೋಡ್ ಮಾಡಿದ್ದೀವಿ. ಜಸ್ಟ್ ತಮಗೆ ಹೇಗೆ ಸ್ಟೂಡೆಂಟ್ಗೆ ಕಾಣುತ್ತೆ ಅದು ನಮ್ಮ ವೆಬ್ಸೈಟ್ ಅಲ್ಲಿ ಅನ್ನುವಂಥದ್ದು ನಾವು ತಮಗೆ ತೋರಿಸೋದಕ್ಕೆ ಇಚ್ಛೆ ಪಡ್ತೀವಿ. ಈಗ ಇದರಲ್ಲಿ ಮುಖ್ಯ ಉದ್ದೇಶ ಇಷ್ಟೇ. ಈಗ ಹಲವಾರು ಕಾಲೇಜುಗಳು ಏನಾಗ್ತಾ ಇದೆ, ಮಶ್ರೂಮಿಂಗ್ ಆಫ್ ಕಾಲೇಜಸ್ ಬೇರೆ ಬೇರೆ ಈಗ ಅಲೈಡ್ ಕೋರ್ಸಸ್ ಮತ್ತು ವಸ್ತುಸ್ಥಿತಿ ಯಾರಿಗೂ ಗೊತ್ತಿರಲ್ಲ. ಆಮೇಲೆ ಎಲ್ಲರೂ ತಮ್ಮ ವೆಬ್ಸೈಟ್ ಮಾಡ್ತಾರೆ. ಅಂದ್ರೆ ವೆಬ್ಸೈಟ್ ಅಲ್ಲಿ ಎಲ್ಲರೂ ಅವರದೇ ಆದಂತ ರೀತಿಯಲ್ಲಿ ಪ್ರೊಜೆಕ್ಷನ್ ಮಾಡ್ತಾರೆ. ಆಮೇಲೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್, ಅಕಾಡೆಮಿಕ್ ಎಕ್ಸಲೆನ್ಸ್ ಮತ್ತೆ ಫ್ಯಾಕಲ್ಟಿ ಪೊಸಿಷನ್ ಇದು ಯಾವ ಅದರಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ನಾವು ವಿ ಆರ್ ಇನ್ಸಿಸ್ಟಿಂಗ್, ಮನೆ ನಾವು ಉಪಯೋಗದ ಮೀಟಿಂಗ್ ಅನ್ನೋ ಸಂದರ್ಭದಲ್ಲಿ ವಿ ಹ್ಯಾವ್ ಟೋಲ್ಡ್ ದೆಮ್, ವಿ ಹ್ಯಾವ್ ಕೋಆಪರೇಟ್, ಅವರು ಎಲ್ಲರಿಗೂ ಲೆಟರ್ ಕಳಿಸಿದ್ದಾರೆ. ಸೊ ವಿ ಶುಡ್ ಹ್ಯಾವ್ ಅಥೆಂಟಿಕ್ ಇನ್ಫಾರ್ಮೇಶನ್. ಆಮೇಲೆ ಸ್ಟೂಡೆಂಟ್ಸ್ ಗೆ ಪಾಪ ದೇವರ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಜಸ್ಟ್ be aspiring and they want to have an opinion ಅಲ್ಲಿ ಅವರಿಗೆ ಈ ಕಾಲೇಜುಗಳ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತ ಇರ್ತದೆ. ಎಲ್ಲರೂ ಹೋಗಿ ಎಲ್ಲ ಕಾಲೇಜು ನೋಡ್ಕೊಂಡು ಫಿಸಿಕಲ್ ಆಗಿ ನೋಡ್ಕೊಂಡು ಬರೋದಕ್ಕೂ ಸಾಧ್ಯ ಇಲ್ಲ, ನಿಯರ್ ಇಂಪಾಸಿಬಲ್. ಸೊ ಅದಕ್ಕೋಸ್ಕರ ನಾವು ಇದೆಲ್ಲ ಆಮೇಲೆ KEA ಮುಖಾಂತರ ನಾವು ಇದನ್ನ ಮಾಡಿದಾಗ ದೇರ್ ವಿಲ್ ಬಿ ಸಮ್ ಸಾರ್ಟ್ ಆಫ್ ಅಥೆಂಟಿಸಿಟಿ ಅಂಡ್ ಟ್ರಸ್ಟ್ ಇರ್ತದೆ. ಬಿಕಾಸ್ ಈಗ ನಾನು ಕೆಲವು ಕಾಲೇಜ್ ನೋಡಿ ಮನೆ 2023-24 ಅಲ್ಲಿ ಒಂದು ಕಾಲೇಜ್ ಪಾಪ ಅಡ್ಮಿಷನ್ ತಗೊಂಡು ಅಡ್ಮಿಟ್ ಮಾಡ್ತಾರೆ ಕಾಲೇಜ್. When you think 15-20 days I am running, ಆಮೇಲೆ ನೋಡಿದ್ರೆ ಇಟ್ ವಾಸ್ ಅ ಬಿಗ್ ಪ್ರಾಬ್ಲಮ್. ಕಡೆಗೆ ನಾವು VTU ಎಲ್ಲ ಕಡೆಯಿಂದ ಇನ್ಸ್ಪೆಕ್ಷನ್ ಮಾಡಿಸಿ we have pulled out the students and we reallocated the students to other colleges. ಸೊ ಈ ರೀತಿಯಾದಂತಹ ಸಮಸ್ಯೆಗಳು ಆಗಬಾರದು ಅಂತಕ್ಕಂಥ ವಿಷಯಗಳನ್ನ ನಾವು ನಾವೇ KEA ಮುಖಾಂತರನೇ ಎಲ್ಲ ಕಾಲೇಜುಗಳ ಮಾಹಿತಿ, ಸಂಪೂರ್ಣ ಮಾಹಿತಿ ಮತ್ತು ಅವರು ದೇವರು ಕನ್ಫರ್ಮೇಶನ್ ಕೊಡಬೇಕು. ಅವರು ಪ್ರಿನ್ಸಿಪಲ್ ಹ್ಯಾಸ್ ಟು ಟೇಕ್ ದ ಓನರ್ಸ್ ಅಂಡ್ ಹಿ ಹ್ಯಾಸ್ ಟು ಗಿವ್ ಅಂಡರ್ಟೇಕಿಂಗ್ ದಟ್ ವಾಟ್ ಎವರ್ ಇನ್ಫಾರ್ಮೇಶನ್ ಹ್ಯಾಸ್ ಬೀನ್ ಪ್ರೊವೈಡೆಡ್ ಈಸ್ ಅಥೆಂಟಿಕ್ ಅಂಡ್ ಜೆನ್ಯೂನ್ ಅಂತ ಬ್ಯಾಕ್ ಹ್ಯಾಂಡ್ ಅಲ್ಲಿ ನಮ್ಮ ಪ್ರೊಫೆಸರ್ ಅವರಲ್ಲಿ ನಾವು ಚೆಕ್ ಮಾಡ್ತೀವಿ. ಇನ್ನೂ ಒಂದು ಏನಂದ್ರೆ ಫೀಸ್ ಸ್ಟ್ರಕ್ಚರ್ ಮತ್ತೊಂದು ಈಗ ಬಹಳಷ್ಟು ಈಗ ನರ್ಸಿಂಗ್ ಫಸ್ಟ್ ಟೈಮ್ ನರ್ಸಿಂಗ್ ಹೋದ ವರ್ಷ 2023-24 ನರ್ಸಿಂಗ್ ಕೇಳ್ಬಿಟ್ಟು KEA ಕೌನ್ಸಿಲಿಂಗ್ ಆಂಬಿಟ್ ಬಂತು. Still there lot of resistance was there from the nursing colleges. ಬಹಳಷ್ಟು ಕಡೆ ನಮಗೂ ಕಂಪ್ಲೇಂಟ್ ಬರ್ತಾ ಇದೆ. ಏನು ಈಗ ನಾವೇನು ಫೀಸ್ ಫಿಕ್ಸ್ ಮಾಡಿ KEA ಫೀಸ್ ಕಟ್ಸ್ಕೊಂಡು ಕಳಿಸಿದ್ರು ಕೂಡ ಇಲ್ಲ ಇಷ್ಟು ಫೀಸ್ ಜಾಸ್ತಿ ಕಟ್ಟಬೇಕು ಅಂತ ಹೇಳಿ ಸ್ವಲ್ಪ ಮಕ್ಕಳ ಮೇಲೆ ಒತ್ತಡ ಆಗ್ತಕ್ಕಂಥದ್ದು, ಮಕ್ಕಳು ಕೆಲವರು ಎದುರಿ ದುಡ್ಡು ಬರುವಂಥದ್ದು ಇವೆಲ್ಲ ಆಗ್ತಾ ಇತ್ತು. ಅದಕ್ಕೂ ಈಗ ನೆಕ್ಸ್ಟ್ ನಾವು ಆಪ್ಷನ್ ಈಗ ನಾವು ಐ ಥಿಂಕ್ ಇನ್ ಅವರ್ ವೆಬ್ಸೈಟ್ ವಿ ಹ್ಯಾವ್ ಕ್ರಿಯೇಟೆಡ್ ನಮ್ಮ ಇದರಲ್ಲಿ ಆಪ್ ಅಲ್ಲಿ ಮೊಬೈಲ್ ಆಪ್ ಅಲ್ಲಿ ಗ್ರೀವೆನ್ಸಸ್ಗೆ ಒಂದು ಆಪ್ಷನ್ ಕೊಟ್ಟಿದ್ದೀವಿ. ಅದರಲ್ಲಿ ಇದನ್ನು ಆಪ್ಷನ್ ಕ್ರಿಯೇಟ್ ಮಾಡ್ತಾ ಇದೀವಿ. ಅದು ಐ ಥಿಂಕ್ ವರ್ಕಿಂಗ್ ಆನ್ ದಟ್
ಡೈರೆಕ್ಟ್ಲಿ ಎಲ್ಲಾದ್ರೂ ಫೀಸ್ ಈಗ ಟ್ರೈಂಗ್ ಟು ಈಗ ನಮಗೆ ಸೀಟ್ ಅಲಾಟ್ಮೆಂಟ್ ಲೆಟರ್ ಕೊಟ್ಟಾಗ ಅದನ್ನ ಇನ್ಕ್ಲೂಡ್ ಮಾಡಿ ಅಂತ ಹೇಳಿದೀವಿ. ಈ ವಾಟ್ ಎವರ್ ಪ್ರಿಸ್ಕ್ರೈಬ್ ಫೀಸ್ ಇದೆ, ಇಫ್ ಎನಿಬಡಿ ಇಸ್ ಆಸ್ಕಿಂಗ್ ಫಾರ್ ಮೋರ್ ಫೀಸ್ ಅದರ್ ದೆನ್ ದ ಪ್ರಿಸ್ಕ್ರೈಬ್ ಫೀಸ್ ಅಂತ ಹೇಳಿದಾಗ ಅದನ್ನ ನೀವು ತಕ್ಷಣ ನೀವು ನಮ್ಮ ಕೆಇಎಗೆ ಮತ್ತು ನಮ್ಮ ಫೀಸ್ ರೆಗ್ಯುಲೇಟರಿ ಅಥವಾ ನಮ್ಮ ಇದಕ್ಕೆ ಕಂಪ್ಲೇಂಟ್ ಮಾಡೋದು ಕಮಿಟಿಗೆ ಅಂತಕ್ಕಂಥದ್ದು. ಈಗ ಆಪಲ್ ಇದೆ, ನಾವು ನಮ್ಮ ಅಲಾಟ್ಮೆಂಟ್ ಲೆಟರ್ ಮೆನ್ಷನ್ ಮಾಡ್ತೀವಿ. That is very clearly we want to mention in the board letter saying that the fees whatever is fixed ಇದೆ ಅದರ ಮೇಲೆ ಮಾಡಬಾರದು. ಸೊ ಈ ತರ ಕಂಪ್ಲೇಂಟ್ ರೈಸ್ ಮಾಡಕ್ಕೂ ನಮ್ಮ ಮೊಬೈಲ್ ಆಪ್ ಏನಿದೆ ಕೆಇಎಸ್ ಅದರಲ್ಲಿ ಗ್ರೀವೆನ್ಸಸ್ ಅಲ್ಲಿ ಈಗ ಕಾಲ್ ಸೆಂಟರ್ ನಮಗೆ ಆ ಟೈಮ್ ಅಲ್ಲಿ ಬಿಗ್ ಪ್ರೆಷರ್ ಆನ್ ಕಾಲ್ ಸೆಂಟರ್ ಸರ್ವರ್ದು ಮತ್ತೊಂದು ಮತ್ತೆ ಟೂ ಮೆನಿ ಕಾಲ್ಸ್ ಅಟ್ ಟೈಮ್ ಹೇಳಿದಾಗ ನಾವು ಅದಕ್ಕೆ ನಾವು ನಂಬರ್ಸ್ ಇನ್ಕ್ರೀಸ್ ಮಾಡಬೇಕು ಅಂತಿದ್ವಿ. ಕಾಲ್ ಸೆಂಟರ್ ಏನು ನಮ್ಮ ಸ್ಟಾಫ್ ಯಾರಿದ್ದಾರೆ ಅದನ್ನ ಇನ್ಕ್ರೀಸ್ ಮಾಡಬೇಕು ಅಂತಿದ್ವಿ. ಜೊತೆಗೆ ಕಾಲ್ ಸೆಂಟರ್ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ, ದೇ ಕ್ಯಾನ್ ರೈಸ್ ದರ್ ಗ್ರೀವೆನ್ಸ್ ಅಂಡರ್ ದಿಸ್, ಅದನ್ನ ಇಮಿಡಿಯೇಟ್ಲಿ ಅಟೆಂಡ್ ಮಾಡಬೇಕು ಅಂತಕ್ಕಂಥದ್ದು ನಾವು ಪ್ಲಾನ್ ಮಾಡಿದ್ವಿ. ಸೊ ಎಷ್ಟೆಷ್ಟು ಎಲ್ಲೆಲ್ಲಿ ಏನೇನು ವಿ ಆರ್ ಗೆಟಿಂಗ್ ಕಂಪ್ಲೇಂಟ್ಸ್ ವಿಚಾರದಲ್ಲಿ ಅದನ್ನೆಲ್ಲ ಒಂದೊಂದೆಲ್ಲ ಒಂದು ರೀತಿಯಲ್ಲಿ ಅಡ್ರೆಸ್ ಮಾಡಬೇಕು, ಸಿಂಪ್ಲಿಫೈ ಮಾಡಬೇಕು. ಈಸಿ ನಾಳೆ ಬೆಳಗ್ಗೆ ಇಟ್ ಈಸ್ ಮ್ಯಾಟರ್ ಆಫ್ ಫ್ಯೂಚರ್. ನಾಳೆ ಏನಾದ್ರೂ ಒಂದು ಸ್ವಲ್ಪ ತಪ್ಪಾಗಿ ಹೋದ್ರೆ ನಾಳೆ ಇಫ್ ಯು ಮಿಸ್ ಅ ಸೀಟ್ ಫಾರ್ ಸಮ್ ರೀಸನ್ ಯು ವಿಲ್ ಗೆಟ್ ರಿಜೆಕ್ಟೆಡ್, ಇವೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಅದಕ್ಕೆ ಇದೆಲ್ಲ ಒಂದೊಂದೇ ನಾವು ವಿ ಹ್ಯಾವ್ ಟು ಅಡ್ರೆಸ್ ಅಂತ ಹೇಳ್ಬಿಟ್ಟು ಈ ತರ ಬ್ರಿಂಗಿಂಗ್ ಇನ್ ಲಾಟ್ ಆಫ್ ರಿಫಾರ್ಮ್ಸ್ ಇನ್ ಟು ದ ಎಂಟೈರ್ ಟ್ಯೂಷನಿಂಗ್ ಮತ್ತು ದಿಸ್ ವಾಸ್ ಆಕ್ಷನ್. ಅದು ಐ ಥಿಂಕ್ ಯು ವಿಲ್ ಜಸ್ಟ್ ಶೋ ಈ ಕಾಲೇಜಸ್ ನಾವು ಇನ್ಕ್ಲೂಡಿಂಗ್ ಗವರ್ಮೆಂಟ್ ಕಾಲೇಜಸ್, ಗವರ್ಮೆಂಟ್ ಅಂಡ್ ಏಡೆಡ್ ಕಾಲೇಜಸ್ ಎಲ್ಲದಕ್ಕೂ ಫ್ಯಾಕ್ಚುಯಲ್ ಥಿಂಗ್ ವಿಲ್ ಪುಟ್ ದೇರ್. ಈಗ ಗೆಸ್ಟ್ ಫ್ಯಾಕಲ್ಟಿ ಇದ್ದಾರಂತೆ ವಿಲ್ ಪುಟ್ ಗೆಸ್ಟ್ ಫ್ಯಾಕಲ್ಟಿ ಇದ್ದಾರಂತ ಅರ್ಥ. No question of hiding any information. So this is what we are looking at. This is what probably there will be some issues. Mistake for a try ಮಾಡಬಹುದು, but as and when we will see address those issues and we will see that others will be 99.9% authenticity and full proof ಮಾಡೋದಕ್ಕೆ we will all look into that issue. ಇದು ನಮ್ಮ ರಾಮನಗರ ಕಾಲೇಜ್ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ, ಅದರಲ್ಲಿ ಇದರ ಕಾಲೇಜಲ್ಲಿ ಇರುವಂತದ್ದು ಒಂದು 7 ಫೋಟೋಸ್ ನಾವು ಒಂದು ಕೊಟ್ಟಿರ್ತೀವಿ. ಮೋಸ್ಟ್ಲಿ ಲೈಬ್ರರಿ ಬೀದರ್ ಒಂದು ಎಂಟ್ರಿ ಮಾಡಿಸಿದ್ವಿ ನಮ್ಮ ಬೀದರ್ ಕಾಲೇಜು ಸರ್ಕಾರಿ ಗವರ್ಮೆಂಟ್. ಸ್ವಲ್ಪ ನೀವು ಸ್ವಲ್ಪ ಮೂವ್ ಆದ್ರೆ ಅದನ್ನು ನಾವು ಇದು ಮೋರ್ ಇನ್ಫಾರ್ಮೇಶನ್ ನೋಡ್ಬೋದು. ಅಲ್ಲಿ ಏನು ಅದು ಅಲ್ಲ ಈಗ ಶುರು ಮಾಡಿದ್ವಲ್ಲ, ಇನ್ನೊಂದು 10-15 ಡೇಸ್ ಅಲ್ಲಿ ಅದನ್ನ ಅಪ್ಡೇಟ್ ಮಾಡಿಸ್ತೀವಿ. ನಾವೀಗ ಕಾಲೇಜ್ ಇನ್ಫಾರ್ಮೇಶನ್ ಮಾಡಿದ್ವಿ ನೆಕ್ಸ್ಟ್ ಟೈಮ್ ಎಲ್ಲ ಬರಲಿಕ್ಕೆ ಒಂದೇ ಸತಿ ಪ್ರಾಬ್ಲಿ ಅವರು ಒಂದು 5,000 10,000 15,000 ಅಂತ ಅಪ್ ಟು 20,000 ಫಿಕ್ಸ್ ಮಾಡಿದ್ದಾರೆ. ಅದನ್ನ ನಾವು ಡಿಸ್ಪ್ಲೇ ಮಾಡ್ತೀವಿ ನಮ್ಮ ಕೆಇಯಲ್ಲಿ ಈ ತರ ಇಂಥ ಕಾಲೇಜ್ಗೆ ಅಡಿಷನಲ್ ಸ್ಕಿಲ್ಗೆ ತಗೊಳ್ತಾರೆ ಅಂತ ನಾವು ಅದನ್ನ ಸ್ಕಿಲ್ ಅಂದ್ಮೇಲೆ ಈಗ ಸಾಮಾನ್ಯವಾಗಿ ಏನಾಗ್ತಿದೆ ಒಂದು ನೀವು ತಿಳ್ಕೋಬೇಕು. ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಾವು ಕೆಲವು ರೆಗ್ಯುಲೇಷನ್ ತರಬೇಕಾಗುತ್ತೆ. ಈಗ MBA ಕೋರ್ಸಸ್, ಈಗ MBA ಕೋರ್ಸಸ್ ಅಲ್ಲಿ ಕೆಲವು ಕಡೆ ಏನ್ ಮಾಡ್ತಾ ಇದ್ದಾರೆ, ನಿಮ್ಗೆ ಪ್ಲೇಸ್ಮೆಂಟ್ ಬೇಕಾದ್ರೆ ಇಷ್ಟು ಫೀಸ್ ಜಾಸ್ತಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ದಿಸ್ ಇಸ್ ಅನ್ಅಫಿಷಿಯಲಿ ಇಸ್ ಗೋಯಿಂಗ್ ಆನ್. ಪ್ಲೇಸ್ಮೆಂಟ್ ಬೇಡ ಅಂದ್ರೆ ಇಷ್ಟು ಕಮ್ಮಿ ಇಷ್ಟು ಫೀಸ್ ಕೊಡಿರ್ತಾರೆ. ಅದೆಲ್ಲ ನಿಮ್ಗೆ ಗಮನಕ್ಕೆ ಬಂದಿದೆ, ನಮ್ಮ ಗಮನಕ್ಕೆ ಬಂದಿದೆ. ಈ ತರ ಎಲ್ಲ ಅನ್ರೆಗ್ಯುಲೇಟೆಡ್ ಆಗ್ತಾ ಇದೆ. ಈಗ ನೆಕ್ಸ್ಟ್ ಪ್ರಾಬ್ಲಿ ಡೇಸ್ ಟು ಕಮ್ ವಿ ವಿಲ್ ಟ್ರೈ ಟು ಸಿ ವಾಟ್ ಕರ್ವ್ಸ್ ವಿ ಕ್ಯಾನ್ ಬ್ರಿಂಗ್ ಆನ್ ದೀಸ್ ಆಲ್ಸೋ. ಬಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆ ಸ್ಟೆನ್ಸಿದಪ್ಪ ಕಮಿಟಿಯವರು ಮಾಡಿ ಸರ್ಕಾರ ಅವತ್ತು ಒಪ್ಕೊಂಡಿದೆ. ಅದರಿಂದ ನಾವು ಅದನ್ನ ಫಿಕ್ಸ್ ಮಾಡಿರೋದ್ರಿಂದ ಮಕ್ಕಳು ಇವತ್ತು ಏನಾಗಿದೆ, ಇವತ್ತು ಪ್ಲೇಸ್ಮೆಂಟ್ ಮತ್ತೊಂದು ಅಡಿಷನಲ್ ಸ್ಕಿಲ್ ಅಂದಾಗ ಸೊ ಅದಕ್ಕೆ ಅದು ಡಿಪೆಂಡಿಂಗ್ ಆನ್ ಏನು ಫೆಸಿಲಿಟಿ ಅವ್ರು ಏನು ಫೆಸಿಲಿಟಿ ಕೊಟ್ಟಿದ್ದಾರೆ ಅದರ ಬೇಸಿಸ್ ಮೇಲೆ ಅವಾಗ ಫಿಕ್ಸ್ ಆಗಿರುವಂತದ್ದು. ಬಟ್ ಈಗ ಕೆಲವು ಕಾಲೇಜಸ್ ಸ್ವಲ್ಪ ಅಪ್ಗ್ರೇಡ್ ಮಾಡಿರ್ತಾರೆ, ಕೆಲವು ಅಡಿಷನಲ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ನೋಡಿಕೊಂಡು ಪ್ರಾಬ್ಲಿ ಈ ವರ್ಷಕ್ಕಾಗಲ್ಲ, ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಒಳಗೆ ನಾವು ಮತ್ತೆ ಇನ್ನೊಂದು ರೀ ಇನ್ಸ್ಪೆಕ್ಷನ್ ಮಾಡಿಸಿ ಆ ಅಡಿಷನಲ್ ಏನಾದ್ರು ಸ್ಕಿಲ್ ಕೊಟ್ಟಿರುವಂತ ಕಾಲೇಜಸ್ ಇದ್ರೆ ಅವ್ರಿಗೆ ನೆಕ್ಸ್ಟ್ ಬ್ರಾಕೆಟ್ ಈಗ 5,000 10,000 ಹೋಗ್ಬೇಕಾ ಅದನ್ನ ವೆರಿಫೈ ಮಾಡ್ತೀವಿ. ಅದನ್ನ ವೆರಿಫೈ ಬಟ್ ನಾಟ್ ದಿಸ್ ಇಯರ್, ಈ ವರ್ಷಕ್ಕಾಗಲ್ಲ. ಇದೊಂದು ನಮ್ಮ ಕಾಲೇಜ್ ಪೋರ್ಟಲ್ ಅಲ್ಲಿ ಮಕ್ಕಳಿಗೆ ಬೇಕಾದಂತ ವೆರಿ ಗುಡ್ ಫ್ಯೂಚರ್ ಅಂತ ಹೇಳ್ಬೋದು. ನಮ್ಮಲ್ಲಿ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಅಂತಂದ್ರೆ ಅವರಿಗೆ ಏನೇನು ಪರ್ಮಿಷನ್ ರಿಕ್ವೈರ್ಮೆಂಟ್ ಇದೆ, AICTE ಇಂದ ಕೊಡುವಂತದ್ದು, BTU ಇಂದ ಮತ್ತೆ ಗವರ್ಮೆಂಟ್ ಇಂದ ಯೂನಿವರ್ಸಿಟೀಸ್, ಅದನ್ನ ನಾವು ಅಪ್ಲೋಡ್ ಮಾಡಬೇಕು ಕಾಲೇಜಲ್ಲಿ. ಅದೇ ರೀತಿ ಮೆಡಿಕಲ್ ಕಾಲೇಜ್ ಅಂದ್ರೆ, ನರ್ಸಿಂಗ್ ಕಾಲೇಜ್ ಅಂತಂದ್ರೆ ಆ ಒರಿಜಿನಲ್ ಡಾಕ್ಯುಮೆಂಟ್ ಏನಿದೆ ನಮ್ಮ ವೆಬ್ಸೈಟ್ ಅಲ್ಲಿ ಅವರು ಅಪ್ಲೋಡ್ ಮಾಡಬೇಕಾಗುತ್ತೆ. ಮಗು ನೋಡ್ಕೊಳ್ಬಹುದು, ಆ ಆಡಳಿತಕ್ಕೆ ಗೊತ್ತಾಗುತ್ತೆ ಎಷ್ಟು ಇಂಟೇಕ್ ಇದೆ ಅವ್ರದ್ದು ಸೀಟು, ಆ ಪರ್ಮಿಷನ್ ಯಾವ ಇಯರ್ ತನಕ ವ್ಯಾಲಿಡಿಟಿ ಇದೆ, ಗ್ಯಾರಂಟಿ ಇದೆಯಾ ಇಲ್ವಾ ಅನ್ನುವಂಥದ್ದು ಅವರಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್ 3%
KE ಇಂದ ಸೀಟ್ ಅಲಾಟ್ ಆಗುತ್ತೆ. ಅದೇ ಒಂದು ಪ್ರೈವೇಟ್ ಬಂದಾಗ ಅಲ್ಲಿ ನಿಮಗೆ 100 ಸೀಟ್ ಇದೆ ಅಂತಂದ್ರೆ ನಮ್ದು KE ಕೋಟಾ ಕಮಿಟಿ ಮತ್ತೆ ಮ್ಯಾನೇಜ್ಮೆಂಟ್ ಬರುತ್ತೆ, ಅದು ನಾವು ಸೀಟ್ ಅನ್ನು ಡಿಸ್ಪ್ಲೇ ಮಾಡ್ತೀವಿ. ಕೆಲವೊಂದು ಫೋಟೋಸ್ ಅವರಿಗೆ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ. ಮತ್ತೆ ಅವರು ಎಲ್ಲಿದೆ ಕಾಲೇಜು ಅಂತಂದಕ್ಕೆ ಅವರು ಲ್ಯಾಂಗಿಟ್ಯೂಡ್ ಮತ್ತೆ ಲ್ಯಾಟಿಟ್ಯೂಡ್ ಹಾಕಿರ್ಬೇಕಾಗುತ್ತೆ. ಆ ಮ್ಯಾಪ್ ಮೇಲೆ ನಾವು ಡಿಸ್ಪ್ಲೇ ಮಾಡ್ತೀವಿ. ಇದು ವಿಶೇಷವಾಗಿ ನಮಗೆ ನರ್ಸಿಂಗ್ ಕಾಲೇಜುಗಳಲ್ಲಿ ಮಕ್ಕಳು ತುಂಬಾ ಕಾಲೇಜಸ್ ಇದೆ ಮತ್ತೆ ತುಂಬಾ ಗೊಂದಲಕ್ಕೆ ಒಳಗಾಗ್ತಾರೆ, ಅವ್ರ ಅಡ್ರೆಸ್ ವ್ಯತ್ಯಾಸ ಇದೆ ಅಂತ ಅಂಥದ್ದೆಲ್ಲದನ್ನು ಮಕ್ಕಳಿಗೆ ಇದರಲ್ಲಿ ಅನುಕೂಲ ಆಗುತ್ತೆ. ದೃಷ್ಟಿಕೋನದಿಂದ ಅಂದ್ರೆ ಪೇರೆಂಟ್ಸ್ ಮತ್ತೆ ಮಕ್ಕಳ ದೃಷ್ಟಿಕೋನದಿಂದ ಅವರಿಗೆ ಏನ್ ಅನುಕೂಲ ಅಂತ. ಮತ್ತೆ ನಾವು ಇನ್ನೊಂದು ಫ್ಯೂಚರ್ ನಮ್ಗೆ ಗೊತ್ತಿದೆ, ಸೀಟ್ ಮ್ಯಾಟ್ರಿಕ್ಸ್ ನಾವು ಈ ಹಿಂದೆ ಏನ್ ಮಾಡ್ತಾ ಇದ್ವಿ, ಏನು ಇಡಿಯಿಂದ ಬರುತ್ತೆ ಅದನ್ನ ನಾವು ಆರ್ಟ್ ಕಾಪಿನ ಅಪ್ಲೋಡ್ ಮಾಡ್ಬಿಡ್ತೀವಿ. ಅದನ್ನ ಸ್ಕ್ರಾಲ್ ಮಾಡೋದಕ್ಕೆ ಸುಸ್ತಾಗ್ಬಿಡ್ತೀವಿ ಹುಡುಗರು. ಯಾಕೆಂದ್ರೆ ನಮ್ಗೆ ಆರ್ಜೆಂಟಲ್ ಮತ್ತೆ ವರ್ಟಿಕಲ್ ಇರೋದ್ರಿಂದ ಅದು ಎಷ್ಟು ತರದ್ದು ರಿಸರ್ವೇಶನ್ ಬರುತ್ತೆ. ನಾವು ಕಾಲೇಜು ಆಗಿ ಈ ಫಾರ್ಮೆಟ್ ಅಲ್ಲಿ ನಾವು ಮಕ್ಕಳಿಗೆ ಡಿಸ್ಪ್ಲೇ ಮಾಡ್ತೀವಿ. ಅದು ತುಂಬಾ ಅನುಕೂಲ ಆಗುತ್ತೆ ಮಕ್ಕಳಿಗೆ. ಇದರಲ್ಲಿ ನಮ್ದು 100 ಸೀಟ್ ಇದೆ ಅಂತಂದ್ರೆ 45 ಸೀಟ್ ನಾವೇ ಅಲಾಟ್ ಮಾಡ್ತೀವಿ. ಆ 45 ಸೀಟು ಕನ್ನಡ 371 ಇದೆಲ್ಲದೂ ನೋಡಿ ಅಂದ್ರೆ ಮಗು ಯಾವ್ದ್ರಲ್ಲಿ ಸೀಟ್ ಇದೆ, ನಮ್ಗೆ ಎಲಿಜಿಬಲ್ ಇದೆಯಲ್ಲ, ಇವಾಗ ಆಪ್ಷನ್ ಹಾಕ್ಬೇಕಾ ಬೇಡ ಅನ್ನುವಂಥದ್ದು ತುಂಬಾ ಈಸಿಯಾಗಿ ನೋಡ್ಕೊಳ್ಳಿಕ್ಕೆ ಕಾಲೇಜು ಈ ಫಾರ್ಮೆಟ್ ಅಲ್ಲಿ ನಾವು ಈ ತರ ಸಾಫ್ಟ್ ಅವರಿಗೆ ಡಿಸ್ಪ್ಲೇ ಮಾಡ್ತೀವಿ. ಆ PDF ಅಪ್ಲೋಡ್ ಮಾಡುವಂತದ್ರಿಂದ ಅವ್ರಿಗೆ ಒಂದಾಗುವಂತದ್ದನ್ನು ತಪ್ಪಿಸ್ತೀವಿ. ನೋಡ್ಬೋದು ಮೊಬೈಲ್ PDF ಈಗಾಗಲೇ ಒಂದು ಸ್ಮಾಲ್ ವಿಡಿಯೋ ತೋರಿಸಿದ್ದಾರೆ. 2-3 ಪಾಯಿಂಟ್ ಆಡ್ ಮಾಡೋದಾದ್ರೆ, ಈಗ ನಾವು ಯಾವುದೇ ವಿದ್ಯಾರ್ಥಿ ಏನಾದ್ರೂ ನಮ್ಮ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ವೆಬ್ಸೈಟ್ ಗೆ ಹೋಗಬೇಕಾಗಿತ್ತು. ನನ್ನ ರಿಕ್ವೆಸ್ಟ್ ಏನಂತಂದ್ರೆ, ಈಗ ನೀವು ಮೊಬೈಲ್ ಇನ್ಕ್ಲೂಡಿಂಗ್ ವಿಡಿಯೋದವರು ತಾವು ನಮ್ಮ ಆಪ್ ಅನ್ನ ಡೌನ್ಲೋಡ್ ಮಾಡಿದ್ರೆ ನಮ್ಗೆ ಏನು ಅಪ್ಡೇಟ್ ನಾವು ವೆಬ್ಸೈಟ್ ಗೆ ಹಾಕ್ತೀವಿ ಅದು ನಿಮಗೆ ನೋಟಿಫಿಕೇಶನ್ ಡಿಸ್ಪ್ಲೇ ಬರ್ತದೆ. ಹೌ ಮೆನಿ ನೋಟಿಫಿಕೇಶನ್ಸ್, ಫ್ರೆಶ್ ನೋಟಿಫಿಕೇಶನ್ಸ್ ಇರ್ತದೆ. ಇದೆಲ್ಲ ಆಲ್ರೆಡಿ ಇಟ್ ಇಸ್ ಎಕ್ಸಿಸ್ಟಿಂಗ್ ಇನ್ ಆಲ್ ರೆಗ್ಯುಲರ್ ಸಿಸ್ಟಮ್ಸ್. ಈಗ ನಾನು ಸ್ಟೂಡೆಂಟ್ ಗೆ ಅಷ್ಟೇ ಯಾವ ರೀತಿ ಅನುಕೂಲ ಆಗುತ್ತೆ ಅಂದ್ರೆ, ಈಗ ಸ್ಟೂಡೆಂಟ್ ನನ್ನ ಸ್ಮಾರ್ಟ್ ಫೋನ್ ಅಲ್ಲೇ ಆಪ್ ಡೌನ್ಲೋಡ್ ಮಾಡಿಕೊಂಡ್ರೆ ನಾವು ಆಪ್ಷನ್ ಎಂಟ್ರಿಗೆ ಓಪನ್ ಮಾಡಿದಂಥದ್ದು, ಲಾಸ್ಟ್ ಡೇಟು, ಫೀಸ್, ಏನೇನು ಇನ್ಫಾರ್ಮೇಶನ್ ನಾವು ಸ್ಟೂಡೆಂಟ್ ಗೆ ಕೊಡಬೇಕು ಅಂತಿದೆ ಆ ನೋಟಿಫಿಕೇಶನ್ ನಾವು ಅದರಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಅದರಿಂದ ಏನಾದ್ರು ಫರ್ದರ್ ವೆಬ್ಸೈಟ್ ಗೆ ಹೋಗ್ಬೇಕು ಅಂತಂದ್ರೂ ಕನೆಕ್ಟ್ ಆಗ್ಬಹುದು. ಈ ಉದಾಹರಣೆಗೆ ನಾವು ಮಕ್ಕಳಿಗೆ ಕೇಳಬಹುದು, ಅಪ್ಲಿಕೇಶನ್ ಹಾಕ್ಬೇಕು ನಾನು ಅಂತ, ಅದರಲ್ಲಿ ಕ್ಲಿಕ್ ಮಾಡಿದ್ರೆ ಸೀದಾ ನಮ್ಮ ಅಪ್ಲಿಕೇಶನ್ ಲಿಂಕ್ ಕನೆಕ್ಟ್ ಆಗ್ಬಿಡುತ್ತೆ, ಅಲ್ಲೇ ಹಾಕ್ಬಿಡ್ಬೋದು. DCET ಎಕ್ಸಾಮ್ ಡೇಟ್ ಯಾವಾಗ ಅದರಲ್ಲೇ ಸಿಗುತ್ತೆ. ಮತ್ತೆ DCET ಸಿಲೆಬಸ್ ಏನಿದೆ ನಾನು ಎಕ್ಸಾಮ್ ಪ್ರಿಪರೇಷನ್ ಮಾಡಲಿಕ್ಕೆ ಅದು ಸಹ ಮೊಬೈಲ್ ಆಪ್ ಅಲ್ಲೇ ಸಿಕ್ಬಿಡುತ್ತೆ. ಮುಂದುವರೆದ ಸಾಹೇಬ್ ಹೇಳಿದ್ರು, ಕಾಲೇಜಿಗೆ ನಾಳೆ ಹೋಗ್ತಾರೆ ಅಡ್ಮಿಷನ್ ಟೈಮ್ ಅಲ್ಲಿ, ಅವಾಗ ಅವರಿಗೆ ನಾವು ನಿಗದಿಪಡಿಸಿರೋದಕ್ಕಿಂತ ಫೀಸ್ ಹೆಚ್ಚು ಕೇಳ್ತಾರೆ. ಅವರು ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಅದಕ್ಕೆ ಫೀಸ್ ರೆಗ್ಯುಲೇಷನ್ ಕಮಿಟಿ ಒಂದು ಅದರಲ್ಲಿ ಆಡ್ ಮಾಡೋದಕ್ಕೆ ನಮ್ಗೆ ಹೇಳಿದ್ದಾರೆ. ಅದು ವರ್ಕ್ ಮಾಡ್ತಾ ಇದೀವಿ. ಅಡ್ಮಿಷನ್ ಒಳಗಡೆ ಅದನ್ನ ತಗೊಂಡು ಬರ್ತೀವಿ, ಅಲ್ಲಿ ಅವ್ನು ಪೂರ್ತಿ ಡೀಟೇಲ್ ಬಂದ್ಬಿಡುತ್ತೆ ಅದರಲ್ಲಿ. ಮತ್ತೆ ಅವನ್ನೆಲ್ಲ ಟೈಪ್ ಮಾಡಿ ಅಡ್ಮಿಷನ್ ಕಾಲೇಜ್ ಹೋದಾಗ ಫೋಟೋ. ಆಮೇಲೆ ಈ ಕಾಲೇಜು ಪೋರ್ಟಲ್ಗೆ ಸಂಬಂಧಪಟ್ಟಂತೆ ಈಗ ಇದುವರೆಗೆ ಏನಿತ್ತು, ವಿದ್ಯಾರ್ಥಿ ಅಡ್ಮಿಷನ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಮಗೆ ಫೀಸ್ ಕಟ್ಟಿದ್ರೆ ಡೌನ್ಲೋಡ್ ಆಗ್ತಾ ಇತ್ತು, ಕಾಲೇಜಿಗೆ ಹೋಗ್ತಾ ಇಲ್ಲ. ಅವನು ಕಾಲೇಜಿಗೆ ಹೋಗ್ತಾ ಹೋಗ್ಲಿಲ್ವಾ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಆಮೇಲೆ ಅವನು ಫೀಸ್ ಕಟ್ಟಕ್ಕೆ ಹೇಳ್ತಾ ಇತ್ತು, ಅವನು ಫೀಸ್ ಕಟ್ಟಿರ್ತಿದ್ದ ಕಾಲೇಜಿಗೆ ಹೋಗ್ತಿರ್ಲಿಲ್ಲ. ಇದುವರೆಗೆ ಕಾಲೇಜಿಗೆ ಹೋದ್ಮೇಲೆ ಸ್ಟೂಡೆಂಟ್ ಸಹ ಒಂದು ಲಾಗಿನ್ ಆಗ್ಬಿಟ್ಟು ಕನ್ಫರ್ಮ್ ಮಾಡಬೇಕಾಗಿತ್ತು, ನಾನು ಜಾಯಿನ್ ಇನ್ ಕಾಲೇಜ್ ಅಂತ. ಕಾಲೇಜು ಸಹ ಕನ್ಫರ್ಮ್ ಮಾಡಬೇಕಾಗಿತ್ತು, ಇವರಿಬ್ರು ಕನ್ಫರ್ಮ್ ಮಾಡ್ತಿರ್ಲಿಲ್ಲ ಕೆಲವು ಪ್ರಕರಣದಲ್ಲಿ. ನೆಕ್ಸ್ಟ್ ನಾನು ಲಾಸ್ಟ್ ಡೇಟ್ ಆಗಿ ಒಂದು 2 days ಆಗ್ತಿದ್ದೇನೆ, ನೆಕ್ಸ್ಟ್ ರೌಂಡ್ ನಾವು ಶುರು ಮಾಡಬೇಕಾಗಿತ್ತು. ಹುಡುಗರು ಸೀಟ್ ಮ್ಯಾಟ್ರಿಕ್ಸ್ ಕೇಳ್ತಿದ್ರು, ಫಸ್ಟ್ ರೌಂಡ್ ಅಲ್ಲಿ ಎಷ್ಟು ಅಡ್ಮಿಷನ್ ಆಗಿದ್ದಾರೆ, ಸೆಕೆಂಡ್ ರೌಂಡ್ ಅಲ್ಲಿ ಎಷ್ಟು ಸೀಟ್ ಉಳ್ಕೊಂಡಿದೆ, ಕೆಳಗಡೆ ಹೋಗಿದ್ದೆಲ್ಲ ಕೊಡಿ ನಮಗೆ ಅಂತ. ಅಂದ್ರೆ ಕಾಲೇಜ್ ಅವರು ಸ್ಟೂಡೆಂಟ್ ಕನ್ಫರ್ಮೇಶನ್ ಮಾಡಿದ್ರೆ ಸ್ಟೂಡೆಂಟ್ ಹೋಗಿಲ್ಲ ಇಲ್ವಾ ಈ ತರದ್ದು ಗೊಂದಲ ಇರ್ತಿತ್ತು. ಒಂದು ಎರಡನೇದು, ಈ ಸ್ಟೂಡೆಂಟ್ ಕಾಲೇಜಿಗೆ ಹೋದ ಬೇರೆ ಹೋದ ಈ ತರದ್ದೆಲ್ಲ ಸುಮಾರು. ಅದಕ್ಕೆ ಈಗ ಸಾಹೇಬ್ ಹೇಳಿರುವಂತರ ನಾವು ಏನ್ ಇಂಪ್ಲಿಮೆಂಟ್ ಮಾಡಿದೀವಿ ಅಂತಂದ್ರೆ, ತಮ್ಗೆ ಗೊತ್ತು ಈಗಾಗಲೇ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ವಿದ್ಯಾರ್ಥಿ ಯಾವುದು ಫೋಟೋ ಹಾಕಿದ್ದಾನೆ ಅದರ ಆಧಾರದ ಮೇಲೆ ಅವನು ಮೊನ್ನೆ ಪರೀಕ್ಷೆಗೆ ಬಂದಾಗ ಅದೇ ವಿದ್ಯಾರ್ಥಿ ಪರೀಕ್ಷೆಗೆ ಬಂದಿದ್ದಾನೆ ಅನ್ನುವಂಥದ್ದಕ್ಕೆ ನಾವು ಫೇಸ್ ರೆಕಗ್ನೈಸೇಷನ್ ಮಾಡಿ ಪರೀಕ್ಷಾ ಕೇಂದ್ರಕ್ಕೆ ಬಿಟ್ಟಿದ್ವಿ. ಈಗ ಅದು ನಮ್ಮ ಹತ್ರ ಇದೆ. ಈಗ ನಮ್ಮ ಹತ್ರ 2 ಫೋಟೋ ಇದೆ, ಅಪ್ಲಿಕೇಶನ್ ಫೋಟೋ ಇದೆ, ಮತ್ತೆ ಎಕ್ಸಾಮಿಗೆ ಬಂದಾಗ ಕ್ಯಾಪ್ಚರ್ ಮಾಡಿರುವಂತ ಫೋಟೋ ಇದೆ. ನಾಳೆ ನಾವು ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಮಾಡಿದ್ಮೇಲೆ, ರಿಯಲ್ ಸೀಟ್ ಅಲಾಟ್ಮೆಂಟ್ ಮಾಡಿದ್ಮೇಲೆ ಹುಡುಗರಿಗೆ 4 ಆಪ್ಷನ್ಸ್ ಬರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಬರುತ್ತೆ ಅಲ್ವಾ. ಚಾಯ್ಸ್ 1 ಆಗಿದ್ರೆ ಅವನು ದುಡ್ಡು ಕಟ್ಟಬೇಕು, ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜಿಗೆ ಹೋಗ್ಬೇಕು. ನಾವು ಈಗೇನ್ ಹೇಳ್ತೀವಿ, ಏನ್ ಮಾಡೋದಕ್ಕೆ ನಾವು ಡೆವಲಪ್ ಮಾಡಿದೀವಿ ಅಂತಂದ್ರೆ, ಹುಡುಗ ಚಾಯ್ಸ್ 1 ಹಾಕಿಲ್ಲ ಅಂತಂದ್ರೆ ಆ ಹುಡುಗನಿಗೆ ಇಷ್ಟ ಇದೆ ಸೀಟ್ ಅಂತ ಅನ್ಕೊಂಡು ನೆಕ್ಸ್ಟ್ ದುಡ್ಡು ಕಟ್ತಾನೆ. ಅವನಿಗೆ ನಿನ್ನ ಸೀಟು ಕನ್ಫರ್ಮೇಶನ್ ಆಗಿದೆ, ನೀವು ಇಂಥ ಡೇಟ್ ಇಷ್ಟು
ಗಂಟೆ ಒಳಗಡೆ ನೀವು ಕಾಲೇಜಿಗೆ ಹೋಗಿ ಒರಿಜಿನಲ್ ಡಾಕ್ಯುಮೆಂಟ್ ಅಂತ ತಗೊಂಡು ಅಡ್ಮಿಷನ್ ಆಗುವಂತ ಒಂದು ಇಂಟಿಮೇಷನ್ ಲೆಟರ್ ಕೊಡ್ತೀವಿ, ಅದು ಸಾಫ್ಟ್ ಅಲ್ಲೇ ಕೊಟ್ಬಿಡ್ತೀವಿ. ಹುಡುಗ ಕಾಲೇಜಿಗೆ ಹೋದಂತ ಸಂದರ್ಭದಲ್ಲಿ ನೋಡಿ ಈ ಪೋರ್ಟಲ್ ಅಲ್ಲಿ ಓಪನ್ ಆಗುತ್ತೆ, ಕಾಲೇಜ್ ಕನ್ಫರ್ಮೇಶನ್ ಆಯಿತು. ಇದು ಪ್ರಿನ್ಸಿಪಾಲ್ ಅಥವಾ ಅವರ ಅಡ್ಮಿಷನ್ ಹಿಂಗೆ ಆಗಿರ್ತಾರೆ ಅವರು ಲೈವ್ ಫೋಟೋ ವೆರಿಫಿಕೇಶನ್ ಆ ಹುಡುಗಿಗೆ ವೆಬ್ ಕ್ಯಾಮ್ ಅಲ್ಲಿ ಅವರು ಹುಡುಗಿಗೆ ತೋರಿಸ್ತಾರೆ ಬಂದಿದ್ದಾನೆ ಅಂತ. ಅದು ಕನ್ಫರ್ಮೇಶನ್ ಅದೇ ಹುಡುಗ ಎಕ್ಸಾಮ್ ಬರೆದವನು, ಅದೇ ಹುಡುಗ ಅಪ್ಲಿಕೇಶನ್ ಹಾಕಿದವನು, ಅದೇ ಹುಡುಗ ಈಗ ಕಾಲೇಜಿಗೆ ಹೋಗಿ ಅವನು ಲಾಗಿನ್ ಓಪನ್ ಆಗುತ್ತೆ. ಆಮೇಲೆ OTP ಅವನು ಯಾವುದು ನಮಗೆ ಅಪ್ಲಿಕೇಶನ್ ಆದ ಸಂದರ್ಭದಲ್ಲಿ ಹಾಕಿದ್ದಾನೆ ಅದು OTP ಅವನಿಗೆ ಜನರೇಟ್ ಆಗುತ್ತೆ. ಅಲ್ಲಿ OTP ಹಾಕಿದ್ರೆ ಅಲ್ಲಿ ಅವನು ಅಡ್ಮಿಷನ್ ಹಾಡು ರೆಡಿ ಆಗಿಬಿಡುತ್ತೆ, ಅಲ್ಲಿ ಅವನಿಗೆ ಪ್ರಿಂಟ್ ಔಟ್ ಬರುತ್ತೆ. ಅಲ್ಲಿಗೆ ಕನ್ಫರ್ಮೇಶನ್, ನಾವು ಹುಡುಗನು ತಿರ್ಗಾ ಕನ್ಫರ್ಮೇಶನ್ ಮಾಡಬೇಕಾಗಿಲ್ಲ, ಕಾಲೇಜು ಕನ್ಫರ್ಮೇಶನ್ ಮಾಡಬೇಕಾಗಿಲ್ಲ, ಈ ಹುಡುಗ ಕಾಲೇಜಿಗೆ ಅಡ್ಮಿಷನ್ ಆಗಿದ್ದಾನೆ ಆಗಿ ನೆಕ್ಸ್ಟ್ ರೌಂಡ್ಗೆ ನಾವು ರೆಡಿ ಆಗಿರ್ತೀವಿ. ಅಂದ್ರೆ ಇದರಲ್ಲಿ ಯಾವುದು ಆಂಬಿಗ್ಯೂಟಿ ಇರಲ್ಲ. ಈಗೇನಾಗ್ತಿತ್ತು, ತುಂಬಾ ಕಾಲೇಜುಗಳು 1000+ ಕಾಲೇಜಸ್ ರೀಕನ್ಸಿಲೇಷನ್ ಮಾಡುವಂತದ್ದೇ ನಮ್ಮ ಆಫೀಸ್ ದೊಡ್ಡ ಟಾಸ್ಕ್ ಆಗ್ತಿತ್ತು, ಒಂದು ವಾರ ಆಗ್ತಿತ್ತು. ನೆಕ್ಸ್ಟ್ ರೌಂಡ್ ಶುರು ಮಾಡೋದು ನಮಗೆ ತುಂಬಾ ತೊಂದರೆ ಆಗ್ತಿತ್ತು. ಆಮೇಲೆ ಈ ಕಾಲೇಜಿಗೆ ನಾವು ಲಾಸ್ಟ್ ಟೈಮ್ ಏನೋ ಸ್ವಲ್ಪ ಗೊಂದಲ ಆಯ್ತು, ಬೇರೆ ಹೆಸರಲ್ಲಿ ಬೇರೆ ಅವ್ನು ಕಾಲೇಜಿಗೆ ಹೋದ್ನಾ ಹೋಗಿಲ್ವಾ ಈಗ ನಮ್ಗೆ ಏನಿಲ್ಲ, ಅವ್ನು ದುಡ್ಡು ಚಾಯ್ಸ್ ಒಂದು ಹಾಕಿದ್ರೆ ಅವ್ನು ಕಾಲೇಜಿಗೆ ಹೋಗ್ಲಿಲ್ವಾ 5:30 ಒಳಗಡೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಆ ಸೀಟ್ ನಾವು ನೆಕ್ಸ್ಟ್ ರೌಂಡ್ಗೆ ಆಫರ್ ಮಾಡ್ತೀವಿ. ಯಾಕೆ ಹೋಗಿಲ್ಲ ಏನೋ ಅದು ನಾವು ನಂತರ ಎಂಕ್ವೈರಿ ಮಾಡೋಣ. ನೆಕ್ಸ್ಟ್ ಕ್ಯೂನಲ್ಲಿ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು, ಅನ್ಯಾಯ ಆಗ್ಬಾರ್ದು, ಡಿಲೇ ಆಗ್ಬಾರ್ದು ಅನ್ನೋದಕ್ಕೆ ಇದೊಂದು ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಆ ಮೊಬೈಲ್ ಹಾಕಿದವರು ಹೇಳ್ತಾ ಇರೋ ತರ ಈ ಕಾಲೇಜಿಗೆ ಹೋದಂತ ಸಂದರ್ಭದಲ್ಲಿ ಇದು ಅಡ್ಮಿಷನ್ ಆಯ್ತು, ಕೊನೆಗೆ ನಾವು KA ಇಂದ ಸರ್ಕಾರ ಫೀಸ್ ಮಾಡಿರುವಂತಕ್ಕಿಂತ ಹೆಚ್ಚು ಫೀಸ್ ಕೇಳಿದ್ರು, ಬೇರೆ ಇನ್ನೇನೋ ಹುಡುಗಿಗೆ ಸಮಸ್ಯೆ ಆಯ್ತು, ನಮ್ಮ ಫೀಸ್ ರೆಗ್ಯುಲೇಷನ್ ಕಮಿಟಿಗೆ ಹೋಗ್ಬೇಕು ಅಂತಂದ್ರೆ ಅಲ್ಲೇ ಅವನು ತನ್ನ ಮೊಬೈಲ್ ಆಪ್ ಅಲ್ಲಿ ಇರುತ್ತೆ, ಅವನು ಕ್ಲಿಕ್ ಮಾಡಿದ್ರೆ ಅವನ ಡೀಟೇಲ್ಸ್ ಎಲ್ಲ ಅದರಲ್ಲೇ ಆಲ್ರೆಡಿ ಬಂದ್ಬಿಡುತ್ತೆ. ನಾವೇ ಸೀಟ್ ಅಲರ್ಟ್ ಮಾಡಿರೋದ್ರಿಂದ ಜಸ್ಟ್ ಅಲ್ಲಿ ನಾವು ಟೈಪ್ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ, ಏನ್ ಕಂಪ್ಲೇಂಟ್ ಏನ್ ಡಿಮ್ಯಾಂಡ್ ಮಾಡಿದ್ರು ಅಂತ. ಅದನ್ನ ನಾವು ಈ ಫೀಸ್ ರೆಗ್ಯುಲೇಷನ್ ಕಮಿಟಿ ಅವರಿಗೆ ಅದನ್ನ ಪಾಸ್ ಮಾಡ್ತೀವಿ. ಅವ್ರು ನೆಕ್ಸ್ಟ್ ಫರ್ದರ್ ಎಂಕ್ವೈರಿ ಶುರು ಮಾಡ್ತಾರೆ. ಇದು ನಾವು ಮೊಬೈಲ್ ಆಪ್ ಅಲ್ಲಿ ಇನ್ನೂ ಇಂಪ್ರೂವೈಸೇಷನ್ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದ್ದಾರೆ. ನೆಕ್ಸ್ಟ್ ದಿನಗಳಲ್ಲಿ ನಮಗೆ ಸೀಟ್ ಅಲರ್ಟ್ ಆದ್ರೆ ಇಂಡಿವಿಜುವಲ್ ಆಗಿ SMS ಹೋಗುವಂತದ್ದು ಸೀಟ್ ಈ ತರದ್ದೆಲ್ಲ ಮಾಡ್ತೀವಿ. ಸದ್ಯಕ್ಕಂತೂ ಮಕ್ಕಳು ಮತ್ತೆ ಪೇರೆಂಟ್ಸ್ ಲಾಸ್ಟ್ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರು, ಅದು ಪೂರಕವಾಗಿ ಒಂದಷ್ಟು ಪಾರದರ್ಶಕವಾಗಿ ಒಂದಷ್ಟು ಕ್ರಮಗಳನ್ನ ನಾವು ಕೈಗೊಂಡಿದ್ದೀವಿ. ಇದರಲ್ಲಿ KA ಬೋರ್ಡ್ ಅಲ್ಲಿ ಈಗ ಅಕಸ್ಮಾತ್ ಈ ಕ್ವಶನ್ ಸಂದರ್ಭದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಎನೇಬಲ್ಡ್. ಸೊ ನಾವೇನಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ಡಾಟಾ ಕೊಟ್ಟಿರ್ತೀವಿ, ಬ್ಯಾಕ್ ಎಂಡ್ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ, ಇಟ್ ವಿಲ್ ಬಿ ಓನ್ಲಿ ಪಿಕಿಂಗ್ ಫ್ರಮ್ ದಟ್ ಅಂಡ್ ಇಟ್ ವಿಲ್ ಬಿ ಗಿವಿಂಗ್ ದ ಆನ್ಸರ್ಸ್. ಆ ರೀತಿ ಸ್ಪೆಸಿಫಿಕ್ ಆಗಿ ಪಾಯಿಂಟ್ ಕ್ವಶನ್ ಇಲ್ಲದೆ ಇದ್ದ ಸಂದರ್ಭದಲ್ಲಿ probably they can grievance they can put it before that I am not happy with the answer ಅಂತ ಹೇಳಿ ಮಾಡಿದ್ರೆ then that will be addressed separately. ಸೊ ಆ ತರ ಯಾಕಂದ್ರೆ ಕ್ವಶನ್ ನೀವು ಸರಿಯಾಗಿ ಫ್ರೇಮ್ ಮಾಡಿಲ್ಲ ಅನ್ನೋ ಸಂದರ್ಭದಲ್ಲಿ ಈಗ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಇರ್ತದೆ, ಏನು ಮಾಡಿದ್ರೆ ಅಂತ ಇರ್ತದೆ. ಬಿಯಾಂಡ್ ದಟ್ ಇಫ್ ಯು ಹ್ಯಾವ್ ಸ್ಪೆಸಿಫಿಕ್ ಇಶ್ಯೂ ಇದ್ದಾಗ ಇಫ್ ಇಸ್ ನಾಟ್ ಏಬಲ್ ಟು ಫ್ರೇಮ್ ದ ಕ್ವಶನ್ ಪ್ರಾಪರ್ಲಿ ಇದ್ದಾಗ ಇಟ್ ಮೈಟ್ ನಾಟ್ ಬಿ ಏಬಲ್ ಟು ರಿಫ್ಲೆಕ್ಟ್ ದ ಕರೆಕ್ಟ್ ಆನ್ಸರ್. ಅವನಿಗೆ ಸ್ಯಾಟಿಸ್ಫೈ ಆಗುವಂತ ಆನ್ಸರ್ ಬರದೇ ಇರುವಂತ ಸಂದರ್ಭದಲ್ಲಿ they can raise another query. ಅವಾಗ they will be addressed separately. ಬ್ಯಾಕ್ ಎಂಡ್ ಟೀಮ್ ಮಾಡ್ಕೊಂಡು ನಾವು ಅದನ್ನ ಅಡ್ರೆಸ್ ಮಾಡ್ತೀವಿ. ಈ ತರ we are trying to see what all issues might crop up, ನಮ್ಗೆ ಏನು ಬರ್ಬೋದು ಅಂತ ನಾವು ನಮ್ಮ ಒಂದು anticipation ಮಾಡ್ಕೊಂಡು ನಾವು ಮಾಡಿದ್ವಿ. Probably beyond this also there might be certain issues which might come with us, so that we will address them. ಅದು ಯಾರು ಡೌನ್ಲೋಡ್ ಮಾಡ್ತಾರೆ KA ಅಂತಲೇ ಡೌನ್ಲೋಡ್ ಇದು this is ಈಗ certificate is for Android phone and we are ಪ್ಲೇ ಸ್ಟೋರಿಗೆ ಮತ್ತೆ ಅಪ್ಲೋಡ್ ಮಾಡುವಂತದ್ದೆಲ್ಲ ಪ್ರೊಸೀಜರ್ ತುಂಬಾ ಇದೆ. ನಮ್ದು ಟಾರ್ಗೆಟ್ ಸ್ಟೂಡೆಂಟ್ ಒಂದು ಈಗ ನಮ್ಮಲ್ಲಿ 3,70,000 ಯಾರೆಲ್ಲ ನಮಗೆ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ, ಯಾರೆಲ್ಲ ಅಪ್ಲಿಕೇಶನ್ ಮಾಡ್ತಾರೆ, ಅವರಿಗೆ ನಾವು ಈ QR ಕೋಡ್ ಲಿಂಕ್ ಅಂದ್ರೆ ಆಪ್ ಡೌನ್ಲೋಡ್ ಮಾಡೋ ಲಿಂಕ್ ನಾವು ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡ್ತೀವಿ. ಆಮೇಲೆ ಈಗ ನಾವು ಡೌನ್ಲೋಡ್ ಮಾಡೋದ್ರೆ ಈ QR ಕೋಡ್ ಮಾಡಬಹುದು. ನಮ್ಮ ವೆಬ್ಸೈಟ್ ಅಲ್ಲಿ ಸಹ ಈ QR ಕೋಡ್ ಇದೆ, ಡೌನ್ಲೋಡ್ ಆಗುತ್ತೆ. ಶ್ರೀಧರ್ ಅವರು ಲಿಂಕ್ ಶೇರ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೆ. ಮೊಬೈಲ್ ಆಪ್ ಅಂತಲ್ಲ ಅದೇ KA ಆಮೇಲೆ ಇನ್ನೂ ಒಂದು ಸಿನ್ಸ್ ಅಪ್ಲಿಕೇಶನ್ ಸ್ಟೇಜ್ ವಿ ಹ್ಯಾವ್ ಕ್ರಾಸ್ ದಿಸ್ ಇಯರ್, ನೆಕ್ಸ್ಟ್ ಇಯರ್ ನಾವೇನು ಆಪ್ಷನ್ ಇದು ಮಾಡ್ತಾ ಇದ್ವಿ, ಈ ಆಪ್ ಡೌನ್ಲೋಡ್ ಮಾಡಿಕೊಂಡು they can themselves students themselves can try to fill the application, they can try ಅದು it will be indicating ಏನೇನು ಹಾಕಬೇಕು ಅಂತ. ಸೊ they themselves can attempt to fill the application. ಯಾಕಂದ್ರೆ ಅಲ್ಲಿ ಸೈಬರ್ ಹತ್ರ ಅದು ಆ ಡಿಪೆಂಡೆನ್ಸಿ ಕಮ್ಮಿ ಮಾಡಬೇಕು ಅಂತ ಆಲ್ರೆಡಿ ಈ ವರ್ಷ ಕಮ್ಮಿ ಆಗಿದೆ. We want to see that ಆ ಸೈಬರ್ ಮತ್ತೆ ಮಿಸ್ಯೂಸ್ ಆಗುವಂಥದ್ದು IP ಅಡ್ರೆಸ್ ಈ ತರ
ನಾಳೆ ಆಪ್ಷನ್ ಇಂಟರ್ವ್ಯೂ ಆದಾಗ ಮತ್ತೊಂದು ಬೇರೆ ರೀತಿ ಮಿಸ್ಯೂಸ್ ಆಗುವಂಥದ್ದು. ಪಾಪ ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಕೊಟ್ಬಿಟ್ಟಿರ್ತಾರೆ, ಅವ್ರ ಐಡಿ ಕೊಟ್ಟಿರ್ತಾರೆ, ಅವ್ರಿಗೆ ಏನೋ ಇದೆಲ್ಲ ಮೊಬೈಲ್ ಆ್ಯಪಲ್ಲಿ OTP ಬರ್ತದೆ, ಇನ್ನೊಂದು ಕೊಟ್ಬಿಡ್ತಾರೆ. ಆಮೇಲೆ ದಿಸ್ ಆಲ್ ಈಗ ಆಧಾರ್ ಲಿಂಕ್ ಮಾಡಿದ್ವಿ. ಲಾಸ್ಟ್ ಟೈಮ್ ನಾವು ಹೇಳಿದ್ವಿ. ಸೊ ಅದು ಈಗ ಪರ್ಮಿಷನ್ ಇಟ್ಟಿಲ್ಲ. ಸೊ ಅದೆಲ್ಲ ಒಂದೊಂದು ಟ್ರೈ ಟು ಟ್ರಾನ್ಸ್ಪರೆನ್ಸಿ ಇನ್ ದ ಹೋಲ್ ಸಿಸ್ಟಮ್ ಇಸ್ ವಾಟ್ ವಿ ಟ್ರೈ. ಎಕ್ಸಾಂಪಲ್ ನಾವೀಗ ಲಾಸ್ಟ್ ಟೈಮ್ ನಾವು ಅಲ್ಲಿ ಅನೌನ್ಸ್ ಮಾಡಿದ್ವಿ, ಸಿಂಗಲ್ ಅಪ್ಲಿಕೇಶನ್ ಅಂತ ಮಾಡಿದ್ವಿ. ಈಗ ನೀವು ಒಂದು ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕ್ತೀರಾ, ಮತ್ತೊಂದು ಇನ್ಯಾವುದನ್ನ ಪರೀಕ್ಷೆ ಬರ್ತದೆ, ಸ್ಪರ್ಧಾತ್ಮಕ ಪರೀಕ್ಷೆ. ಅವ್ರು ಏನಿಲ್ಲ, ಅವ್ರಿಗೆ ಅವಾಗಲೇ ಒಂದು ಜನರೇಟ್ ಆಗಿರ್ತದೆ, ಅವ್ರೊಂದು ಪಾಸ್ವರ್ಡ್ ಒಂದು ಕೋಡ್ ಒಂದು ಜನರೇಟ್ ಆಗಿರ್ತದೆ. ಮತ್ತೆ ಅವ್ರು ಏನು ಅದರಲ್ಲಿ ಬೇರೆ ಏನಾದ್ರು ಸ್ವಲ್ಪ ಅದೇ ಇದನ್ನ ಹೋಗಿ ಆಕ್ಸೆಸ್ ಮಾಡಿ ಮತ್ತೆ ಅಪ್ಲಿಕೇಶನ್ ಹಾಕಿ ರಿಸೀವ್. ಬಟ್ ಓನ್ಲಿ ಮತ್ತೆ ಯಾವ ಒಂದು ಪೋಸ್ಟ್ ಇನ್ನೊಂದಕ್ಕೆ ಅವ್ರು ಅಪ್ಲೈ ಮಾಡ್ತಾರೆ ಮಾತ್ರ ಅವ್ರು ಕರೆಕ್ಷನ್ ಮಾಡಬೇಕು. ಮತ್ತೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ಮತ್ತೊಂದು ಇವೆಲ್ಲ ಅವನ್ನೆಲ್ಲ ರಿಪೀಟೆಡ್ಲಿ ಇದೆಲ್ಲ ದೊಡ್ಡ ಲೆಬರಿಯಸ್ ಪ್ರೊಸೆಸ್, ಅದನ್ನೆಲ್ಲ ನಾವು ಅವಾಯ್ಡ್ ಮಾಡ್ತೀವಿ. ಸೊ ಆ ಥರ ಮಾಡ್ತಾ ಇದ್ವಿ. ನೆಕ್ಸ್ಟ್ ಪ್ರಾಬ್ಲಮ್ ನಾವು ಎಕ್ಸ್ಟೆಂಡ್ ಆಲ್ರೆಡಿ ಅದನ್ನು ಒಂದು ಮಟ್ಟಕ್ಕೆ ತಂದಿದ್ದೀವಿ. ಅದನ್ನು ನಾವು ಇನ್ನೇನಾದ್ರು ಅದನ್ನು ಆ್ಯಡ್ ಮಾಡಬೇಕು ಅನ್ನೋದನ್ನ ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ ಇದೆ, ಅದಕ್ಕೆ ಎಲ್ಲರೂ ಅದನ್ನ ತೆಗಿಬೇಕು ಅಂತ. ಯಾರೋ ಅಲ್ಲಿ ರಿಸ್ಕಿಂಗ್ ಮಾಡುವಂತವರ ಅನ್ವೇಷಣೆಯಿಂದ ಆಗಿರ್ತಕ್ಕಂಥ ನಮ್ಮ ಕೆಲವರಿಗೆ ಮಸದಲ್ಲಿ ಹುಡುಕುವಂತ ಕೆಲಸ ಅವ್ರಿಗೆ ಅದೇನು ಯಾವ ಪರಿಸ್ಥಿತಿ ಇದೆ ಅಂತ ನನಗೆ ಗೊತ್ತಿಲ್ಲ. ಅದಾದ ನಂತರ ನಾವು ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡಿದ್ವಿ. ನನಗೆ ಗೊತ್ತಾದ ಕೂಡಲೇ ನಾವು ರಿಯಾಕ್ಟ್ ಮಾಡಿದ್ವಿ, ನಾವು ಖಂಡಿಸಿದ್ವಿ, ಕ್ರಮ ತಗೊಂಡಿದ್ವಿ. ಅಂಡ್ ವಿ ಹ್ಯಾವ್ ಡನ್ ಜಸ್ಟಿಸ್ ಟು ದ ಬಾಯ್ ಆಲ್ಸೋ. ಅವ್ರಿಗೆ ತೊಂದರೆ ಆಗಿದ್ವಿ, ವಿ ಹ್ಯಾವ್ ಡನ್ ಜಸ್ಟಿಸ್. ನಾನೇ ಖುದ್ದ ಅವ್ರಿಗೆ ವಿತಿನ್ 2 hours ಒಳಗೆ ಐ ಹ್ಯಾವ್ ಸ್ಪೋಕನ್ ಟು ದ ಬಾಯ್. ಏನಾಯ್ತಂದ್ರೆ ದಟ್ ಮಾರ್ನಿಂಗ್ ವೆರಿ ಗುಡ್ ರಿಪೋರ್ಟ್ ನಾವು ಬಂದ ಕೂಡಲೇ ಆ ಹುಡುಗನ ಜೊತೆ ಸಂಪರ್ಕದಲ್ಲಿದ್ವಿ. ವಿ ಹ್ಯಾವ್ ಡನ್ ದಟ್. ಇವರು ವಿನಾಕಾರಣ ಸೃಷ್ಟಿ ಮಾಡುವಂತ ಪ್ರಯತ್ನ ಮಾಡ್ಕೊಳ್ಳಿ, ರಾಜಕಾರಣದಲ್ಲಿ ಅವ್ರು ಮಾಡ್ತಾರೆ, ತೊಂದರೆ ಇಲ್ಲ. ಅದಾದ ನಂತರ ರೈಲ್ವೆ ರಿಕ್ರೂಟ್ಮೆಂಟ್ ಏನಾಯ್ತು, ಯಾವತ್ತಿದ್ರು ಅಡ್ಮಿಷನ್ ಟಿಕೆಟ್ ಮೆನ್ಷನ್ ಆಯ್ತು. ರೈಲ್ವೆ ಟಿಕೆಟ್ ಅಲ್ಲಿ ಮಂಗಳಸೂತ್ರ ಜನವಾದ್ದು, ಅಡ್ಮಿಷನ್ ಟಿಕೆಟ್ ಅಲ್ಲಿ ಪ್ರಿಂಟ್ ಆಗಿತ್ತು. ಅಂಡ್ ದಿಸ್ ಅಡ್ಮಿಷನ್ ದಿಸ್ ಎಂಟೈರ್ ಪ್ರೋಸೆಸ್ ಹ್ಯಾಪನ್ ಇನ್ ಡಿಸೆಂಬರ್. ನೋಡ್ಕೊಳ್ಳಿ ಡೇಟ್ ಅಲ್ಲಿ ನೀವು ಅಡ್ಮಿಷನ್ ಟಿಕೆಟ್ ನೋಡ್ಕೊಳ್ಳಿ. ಆದ್ರೆ ವಿಡ್ರಾ ಮಾಡಿಸ್ಬಿಟ್ಟು ಒಂದು ಚೀಫ್ ಕಾಮೆಂಟ್ ಮಾಡ್ತಾರೆ ವಿರೋಧ ಪಕ್ಷ ನಾಯಕರು. ಬರೀ ಅದು ಅದಕ್ಕೆ ಹಾಕಿ ನಾನು ಅದಕ್ಕಿಂತ ಹೆಚ್ಚು ಹೇಳಕ್ ಹೋಗಿಲ್ಲ. ನಾವು ಅಟ್ಲೀಸ್ಟ್ ನಾವು ಮಾಡ್ಬಿಟ್ಟು ನಾವು ನಮ್ಮೆಲ್ಲ ಗೈಡೆನ್ಸ್ ಹಾಕಿಲ್ಲ, ನಾವು ಏನೇನು ಅವರು ಅದನ್ನು ಹಾಕಿರೋದನ್ನ ಅವರು ಸಮರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಆಮೇಲೆ ಮತ್ತೆ ನೀಟ್ ಆಯ್ತು. ಏನಾಗುತ್ತೆ, ಎವ್ರಿಬಡಿ ಇಸ್ ಟ್ರೈಂಗ್ ಟು ಫಾಲೋ NTA, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಗೈಡೆನ್ಸ್ ಏನಿದೆ, ಸೊ ದಟ್ ಯೂನಿಫಾರ್ಮಿಟಿ ಇರಬೇಕು, ಒಂದೊಂದು ಇರಬಾರ್ದು ಅಂತಕ್ಕಂಥ. ಆದ್ರೆ ವಿನಾಕಾರಣ ಇವರು ಏನ್ ಮಾಡ್ತಾ ಇದ್ದಾರೆ, ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ಳುವಂಥದ್ದು, ಕೆಟ್ಟ ರೀತಿಯಲ್ಲಿ ಮಾಡುವಂಥದ್ದು. ನೀವು ಅದಕ್ಕೆ ಅಂಕಾಂಶಗಳು ನೀವು ಇಲ್ಲ, ನಾವು ಬಹಳ ಸ್ಟ್ರಾಂಗ್ ಆಗಿ ನಾವು ಇಮಿಡಿಯೇಟ್ ನಾವು ಹೇಳಿದ್ವಿ. ನಾನು ಅವ್ರು ಟ್ವೀಟ್ ಮಾಡಿದ್ರೆ ನಾನು ಟ್ವೀಟ್ ಮಾಡಿದ್ದೀನಿ. ಆಮೇಲೆ ನಂತರ ಈಗ ಪಹಲ್ಗಾಮ್ ಇಶ್ಯೂ ಬಂತು, ಮತ್ತೊಂದು ಬಂತು, ಅದರಲ್ಲಿ ಅದು ಡೈಲ್ಯೂಟ್ ಆಯ್ತು. ಯಾಕಂದ್ರೆ ಅವ್ರು ಇನ್ಫ್ಯಾಕ್ಟ್ ಅವ್ರು ಎಸ್ಕೇಪ್ ಆದ್ರು. ಆಕ್ಚುಲಿ ಅವರು ಏನು ನೀಟ್ ಆಯ್ತು, ರೈಲ್ವೆ ಆಯ್ತು, ಅದರಿಂದ ಅವ್ರು ಎಸ್ಕೇಪ್ ಆಗಿದ್ದು ಪಹಲ್ಗಾಮ್ ಇನ್ಸಿಡೆಂಟ್ ಆಗಿದ್ದ ತಕ್ಷಣ ಜನರ ಫೋಕಸ್ ಅಂದ್ರೆ ದೇವಸ್ಥಾನ ಸೀರಿಯಸ್ ಇಶ್ಯೂ ಆಗುವಂತ ಸಂದರ್ಭ ನಾವಂತೂ ಇಮಿಡಿಯೇಟ್ಲಿ ನಾವು ಅಟೆಂಡ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಬಟ್ ಇಟ್ ಶೋಸ್ ದಟ್ ವಿ ಮೆಂಟಾಲಿಟಿ ಫಾರ್ ಎವ್ರಿಥಿಂಗ್ ದೇ ವಾಂಟ್ ಟು ಬಿ ರಿಲಿಜಿಯನ್, ಎವ್ರಿಥಿಂಗ್ ದೇ ವಾಂಟ್ ಟು ಯೂಸ್ ಇಟ್ ಫಾರ್ ಸೊಸೈಟಿ ಪೋಲರೈಸೇಷನ್ ಮಾಡಬೇಕು ಅಂತ. ದಟ್ ಬ್ಯಾಕ್ ಫೈರ್ಡ್, ಅವ್ರಿಗೆ ಬ್ಯಾಕ್ ಫೈರ್. ಅದರಿಂದ ದಟ್ ಈಸ್ ನಾಟ್ ಇಶ್ಯೂ ಅಂಡ್ ನೆವರ್ ವಿ ಹ್ಯಾವ್ ಮೆನ್ಷನ್ ಅಬೌಟ್ ದಟ್. ಅದು ಇಶ್ಯೂ ಅಲ್ಲ.